ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಭ್ರಾಂತಿಯಾದ ಮೇಲೆ ನವೆಂಬರ್ ಕ್ರಾಂತಿ ಸದ್ದು ಮಾಡ್ತಾ ಇದೆ. ಸರ್ಕಾರದಲ್ಲಿ ಮಹತ್ವದ ಬೆಳವಣಿಗೆ ನಡೆಯುವಂತಹ ಸುಳಿವು ಸಿಕ್ಕಿದೆ. ಸಚಿವ ಸಂಪುಟ ಪುನರಚನೆ ನಡೆಯೋದು ಪಕ್ಕಾ ಆದಂತಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಅನ್ನುವಂತಹ ದಾಳ ಉರುಳಿಸಿದ್ದಾರೆ. ವರ್ಷಾಂತ್ಯದಲ್ಲಿ 16 ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡುವಂತಹ ಮಾತು ಕೇಳಿಬಂದಿದೆ. ತಿಂಗಳಿಗೊಮ್ಮೆ ಕ್ರಾಂತಿ ಕಥೆಗಳು, ಸರ್ಕಾರದಲ್ಲಿ ಬದಲಾವಣೆ ಎಂಬ ಮಾತುಗಳು, ಈ ಎಲ್ಲ ಕ್ರಾಂತಿ ಭ್ರಾಂತಿಗಳು ಗೌಣವಾಗ್ತಿವೆ. ಪಟ್ಟದಾಟದಲ್ಲಿ ಸಿದ್ದರಾಮಯ್ಯ ದಿಟ್ಟ ಹೆಜ್ಜೆ ಇಟ್ಟು ಹಿತಶತ್ರುಗಳಿಗೆ ಪೆಟ್ಟು ಕೊಡೋಕೆ ಸಜ್ಜಾಗಿದ್ದಾರೆ. ಭೋಜನ ಕೂಟದ ನೆಪದಲ್ಲಿ ಸಂಪುಟ ಸಚಿವರಿಗೆ ಶಾಕ್ ನೀಡೋಕೆ ಸಜ್ಜಾಗಿದ್ದಾರೆ. ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ. ಮಿನಿಸ್ಟರ್ಸ್ ಜೊತೆ ಸಿಎಂ ಡಿನ್ನರ್ ಸಭೆ ಆಯೋಜನೆ. ರಾಜ್ಯದಲ್ಲಿರೋ ಗ್ಯಾರಂಟಿ ಸರ್ಕಾರ 2.5 ವರ್ಷ ಪೂರ್ಣಗೊಳಿಸುವತ್ತ ದಾಪುಗಾಲಿಡ್ತಿದೆ. ಈ ಹೊತ್ತಲ್ಲೇ ನವೆಂಬರ್ ಕ್ರಾಂತಿ ಎಂದ್ರೆ ಸಚಿವ ಸಂಪುಟ ಪುನರ್ರಚನೆ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬಂದಿದೆ. ಈ ಚರ್ಚೆಯ ಮಧ್ಯೆ ಸರ್ಕಾರದ ಡಜನ್ಗೂ ಹೆಚ್ಚು ಸಚಿವರಿಗೆ ಢವ ಶುರುವಾಗಿದೆ. 5 ವರ್ಷ ಸಚಿವರಾಗಿ ಕಾರ್ಯನಿರ್ವಹಿಸುವ ಆಸೆಗೆ ಕುತ್ತು ಬರೋ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಸುಳಿವಿನ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ದಾಳ ಉರುಳಿಸಿದ್ದಾರೆ. ಅಕ್ಟೋಬರ್ 13 ಅಂದ್ರೆ ಸೋಮವಾರ ಸಚಿವರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ಈ ವರ್ಷಾಂತ್ಯಕ್ಕೆ 12ಕ್ಕೂ ಹೆಚ್ಚು ಸಚಿವರಿಗೆ ಸಂಪುಟದಿಂದ ಕೋಕ್ ನೀಡೋ ಸಾಧ್ಯತೆ ಇದೆ. ಡಜನ್ಗೂ ಹೆಚ್ಚು ಸಚಿವರ ಕೈಬಿಡೋ ವದಂತಿ ಮಧ್ಯೆ ಸಿಎಂ ಭೋಜನ ಕೂಟವನ್ನ ಆಯೋಜಿಸಿದ್ದಾರೆ. ಸಂಪುಟದಿಂದ ಸಚಿವರನ್ನ ಕೈಬಿಡೋ ಬಗ್ಗೆ ಮನವರಿಕೆ ಮಾಡೋಕೆ ಈ ಸಭೆ ಮಾಡಲಾಗ್ತಿದ್ಯಾ ಎಂಬ ಪ್ರಶ್ನೆ ಮೂಡಿದೆ. ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಸಿಎಂ ಸಂಪುಟ ಪುನರ್ರಚನೆ ಚರ್ಚೆ ಮಾಡಲಿದ್ದು, ನವೆಂಬರ್ ಇಲ್ಲವೇ ಡಿಸೆಂಬರ್ನಲ್ಲಿ ರಾಜ್ಯ ಸರ್ಕಾರದಲ್ಲಿ ಮೇಜರ್ ಸರ್ಜರಿ ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸಚಿವ ಸಂಪುಟ ಪುನರ್ರಚನೆ ಸಿಎಂಗೆ ಬಿಟ್ಟ ವಿಚಾರ. ನನಗೇನು ಗೊತ್ತಿಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ಪುನರ್ರಚನೆ ಗುಲ್ಲು ಕಾಂಗ್ರೆಸ್ ಗಲ್ಲಿಯಲ್ಲಿ ಸದ್ದು ಮಾಡ್ತಿದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇದೆಲ್ಲ ಗೊತ್ತೇ ಇಲ್ಲವಂತೆ. ಸಂಪುಟ ಪುನರ್ರಚನೆ ವಿಚಾರ ಸಿಎಂಗೆ ಬಿಟ್ಟಿದ್ದು ಅಂತ ಡಿಕೆಶಿ ಜಾಣ ನಡೆ ಪ್ರದರ್ಶಿಸಿದ್ದಾರೆ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಯಾವುದು ಭಯ ಆಗೋದಿಲ್ಲ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಅದು ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾವ ಚರ್ಚೆಗೂ ಆಸ್ಪದ ಕೊಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನಾನು ನಮ್ರತೆಯಿಂದ ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ಸೋಮವಾರ ಡಿನ್ನರ್ ಮೀಟಿಂಗ್ ತಪ್ಪೇನಿದೆ? ಸಂಪುಟ ಸರ್ಜರಿ ಸದ್ದಿನ ಮಧ್ಯೆ ಸಿಎಂ ಆಪ್ತರ ರಹಸ್ಯ ಸಭೆ. ನವೆಂಬರ್ ಇಲ್ಲ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಸರ್ಜರಿ ಆಗಲಿದೆ ಎಂಬ ಮಾತಿನ ಮಧ್ಯೆ ಸಿಎಂ ಆಪ್ತ ಸಚಿವರ ರಹಸ್ಯ ಸಭೆ ಮಾಡಿದ್ದಾರೆ. ಸಚಿವರಾದ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಹೊತ್ತು ಮೂವರು ಸಚಿವರು ಚರ್ಚೆ ಮಾಡಿರೋದು ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಎಂಬ ರೆಗ್ಯುಲರ್ ಮಾತುಗಳನ್ನಾಡಿದ್ದಾರೆ. ಸಿಎಂ ಊಟಕ್ಕೆ ಕರೆಯಬಾರ್ದ ಅಂತ ಸಚಿವ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ಪೂರಕವಾಗಿ ಅಂತಲ್ಲ, ಅವ್ರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತಾ? ಅಲ್ಲಲ್ಲ, ಸಂದೇಶ ನೀವು ಮಾಡ್ಕೋಬೇಕಷ್ಟೆ. ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಅದೇನು ಊಟ ಹಾಕಿ ವಿಶ್ವಾಸ ತಗೋಬೇಕಾ? ರಾಜ್ಯದಲ್ಲಿ ಕ್ರಾಂತಿ ಗೀತೆ ಗುನುಗ್ತಾ ಇರೋ ಹೊತ್ತಲ್ಲಿ ಸಚಿವ ಸಂಪುಟ ವಿಸ್ತರಣೆ ಎಂಬ ಕ್ರಾಂತಿ ಮೊಳಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಚಿವ ಸಂಪುಟದಿಂದ ಗೇಟ್ ಪಾಸ್ ಪಡೆದವರು ಕ್ರಾಂತಿಯ ಶಂಕ ಊದ್ತಾರ? ಮುಂದಿನ ದಿನಗಳಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.